ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಸಂಸಾರ ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭ, ವ್ಯಾಪಾರ ಮಾಡ್ತಾ ಇದ್ದೀವಿ, ಉದ್ಯೋಗ ಮಾಡ್ತಾ ಇದ್ದೀವಿ, ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಭಾಗಿಯಾಗಿರ್ತೀವಿ. ಆದರೆ ಕೆಲವು ವಿಷಯಗಳನ್ನು ನಾವು ಎಲ್ರಿಗೂ ಹೇಳ್ಕೋಬೇಕು. ಆರೋಗ್ಯ ಕೆಟ್ಟಾಗ ಡಾಕ್ಟ್ರಿಗೆ ಹೇಳ್ಕೋಬೇಕು, ಕಷ್ಟ ಬಂದಾಗ ತಂದೆ ತಾಯಿಗಳ ಜೊತೆ, ಹೆಂಡತಿ ಜೊತೆ ಶೇರ್ ಮಾಡ್ಕೋಬೇಕು. ನಮಗಿರ್ತಕ್ಕಂಥ ಏನೋ ಒಂದು ಹೊಸ ಹೊಸ ವಿಷಯಗಳ ಬಗ್ಗೆ ಸ್ನೇಹಿತರ ಜೊತೆ ಆದಷ್ಟು ಕೆಲವನ್ನು ಮುಕ್ತವಾಗಿ ಕೂಡ ಮಾತಾಡ್ತೀವಿ. ಹೆಂಡತಿ ಜೊತೆ ಇರ್ಬೋದು, ಅಪ್ಪ ಅಮ್ಮನ ಜೊತೆ ಇರ್ಬೋದು. ಇವೆಲ್ಲ ಹೇಳ್ಕೊಳ್ತಕ್ಕಂಥ ವಿಷಯಗಳು ಕೆಲವಾದರೆ ಕೆಲವನ್ನು ಹೇಳ್ಕೋಬಾರ್ದು. ಅಂಥ ಕೆಲವು ಹೇಳ್ಕೊಳ್ಳೇಬಾರ್ದಂಥ ವಿಷಯಗಳು ಯಾವುದು? ನಾವು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆಯ ಬಗ್ಗೆ ಅಥವಾ ಪ್ರಾರ್ಥನೆ ಹಿಂಗೆ ಮಾಡಿ ಅಂತಕ್ಕಂಥದ್ದು ಹೇಳೋದ್ರಲ್ಲಿ ತಪ್ಪಿಲ್ಲ. ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ದೇವರ ಜೊತೆ ಸಂಭಾಷಣೆ, ಆಮೇಲೆ ದೇವರಿಗೆ ಹರಕೆ ಹೊತ್ಕೊಂಡಾಗ, ದೇವರಲ್ಲಿ ಅಭೀಷ್ಟಗಳನ್ನು ಕೇಳಿಕೊಂಡಾಗ, ದೇವರುಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮ ವಿಷಯಗಳ ಬಗ್ಗೆ ನಾವು ಹೇಳ್ಕೊಳ್ಳೋಕೆ ಹೋದಾಗ, ಭಿನ್ನಯಿಸಿಕೊಳ್ಳಕ್ಕೆ ಹೋದಾಗ ಆ ವಿಷಯಗಳನ್ನು ಬೇರೆಯವ್ರಿಗೆ ಹೇಳಿದ್ರೆ ಒಳ್ಳೆಯದಾ ಕೆಟ್ಟದ್ದಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ನಾವೇನು ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಆಚೆಗೆ ಬರ್ತಾ ಇದ್ದಂಗೆ ಹೇಳ್ತೀವಿ, ನನ್ನ ಮಗಳಿಗೆ ಮದುವೆ ಆಗಬೇಕು ಅಂತ ಕೇಳಿಕೊಂಡೆ, ನನಗೆ ಮನೆ ಆಗಬೇಕು ಅಂತ ಕೇಳಿಕೊಂಡೆ, ನನಗೆ ಅದು ಆಗಬೇಕು ಅಂತ ಕೇಳಿಕೊಂಡೆ, ನನಗೆ ಈ ಥರ ಅಂತ ಕೇಳಿಕೊಂಡೆ. ಈ ವಿಷಯಗಳನ್ನು ನಾವು ಎಷ್ಟು ಗುಪ್ತವಾಗಿ ಇಟ್ಕೊಂಡಿದ್ರೆ ನಿಮ್ಮ ದೇವರ ಮಧ್ಯೆ ಎಲ್ಲೋ ಒಂದು ಕಡೆ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸಪೋಸ್ ನೀವೇನಾದರೂ ಮಗನಿಗೆ ಮದುವೆಗೆ ಅಂತ ಕೇಳಿಕೊಂಡಾಗ ಅದೇನಾದರೂ ತಡ ಆಗಿ ಅವರ ಕರ್ಮಫಲಕ್ಕೆ ಅನುಸಾರವಾಗಿ ಲೇಟ್ ಆದಾಗ ಅವರೂ ಕೂಡ ದೇವ್ರನ್ನ ಬೈತಾರೆ, ನೀವೂ ಬೈಕೋತೀರಾ. ಜೊತೆಗೆ ಆ ಕಾಂಟ್ರಾಕ್ಟು ಎಲ್ಲೋ ಒಂದು ಕಡೆ ಡಿಸ್ಕನೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಪೂರ್ವಿಕರು, ನಮ್ಮ ಶಾಸ್ತ್ರಜ್ಞರು, ಋಷಿ ಮುನಿಗಳು ಇವರೆಲ್ಲ ಏನು ಹೇಳಿದ್ದಾರೆ? ಪೂಜೆ ಮಾಡುವಾಗ, ಹೋಮ ಮಾಡೋ ಸಮಯದಲ್ಲಿ, ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥ ಸಮಯ, ದೇವರಿಗೆ ನಾವೇನಾದರೂ ವಸ್ತು ಕೊಟ್ಟಿದ್ದ ವಿಷಯ, ದೇವರಿಗೆ ನಾನು ಬಂಗಾರದಕ್ಕೆ, ನಾವು ಎಷ್ಟೋ ಸರಿ ಗಮನಿಸಿದ್ದೀವಿ, ಒಂದು ದೊಡ್ಡ ಕಿರೀಟವನ್ನು ದೇವರಿಗೆ ಕೊಟ್ಟರು ಅಂತೀವಿ. ಕೊಟ್ಟಿರೋ ವ್ಯಕ್ತಿಗೆ ಆ ದೇವರಿಗೂ ಇದ್ದಂಥ ಬಾಂಧವ್ಯ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಅದು ಒಂದು ಕೆಲಸಕ್ಕೆ ಬಾರದು ವಸ್ತು ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಭಕ್ತಿ, ಶ್ರದ್ಧಾಭಕ್ತಿ ನಮಗೆ ಇಂಪಾರ್ಟೆಂಟು. ಅದರ ಜೊತೆಗೆ ನಾವು ಪೂಜೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದಂತಹದ್ದು ಭಿನ್ನಯಿಸ್ಕೊಳ್ತಕ್ಕಂಥದ್ದನ್ನು ಯಾರಿಗೂ ಕೂಡ ಹೇಳಬಾರ್ದು. ಅದರಿಂದ ಏನಾಗುತ್ತೆ? ಆ ಕೆಲಸ ಪರಿಪೂರ್ಣವಾಗಿ ಆಗಲ್ಲ. ಹಾಗಾಗಿ ಹೇಳ್ಕೊಳ್ಳೋದು ಬೇಡ ಅಂತೂ ಕೂಡ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇದೆ. ನಾವು ಹಣದ ವಿಷಯ ಆಗ್ಬೋದು, ಪದವಿ, ನಾವು ದೇವರ ಹತ್ರ ಕೇಳ್ಕೊಳ್ಳೋದು ಏನು ಕೇಳ್ಕೊಳ್ತೀವಿ? ಸ್ವಾಮಿ ಹಣ ಬೇಕು, ಸ್ವಾಮಿ ನನಗೆ ಪದವಿ ಬೇಕು, ಸ್ವಾಮಿ ವಿವಾಹ ವಿಷಯ, ಸ್ವಾಮಿ ಮನೆ ಕಟ್ಕೋಬೇಕು, ಅಮ್ಮ ತಾಯಿ ನನಗೆ ಆರೋಗ್ಯ, ಎಲ್ಲವನ್ನು ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಜೊತೆಗೆ ಗಂಡ ಹೆಂಡತಿಯರ ಅನ್ಯೋನ್ಯದ ವಿಷಯ ಇರ್ಬೋದು. ಈ ವಿಷಯಗಳನ್ನೆಲ್ಲ ನಾವು ಭಗವಂತನ ಜೊತೆ ಮಾತಾಡಿದ ತಕ್ಷಣ ನಾವೇನು ಮಾಡಬೇಕು? ಅಲ್ಲೇ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದನ್ನು ಆಚೆ ಕಡೆ ರಿವೀಲ್ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದಲ್ಲ. ಆತ್ಮಪೂರ್ವಕವಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಕೆಲಸ ಕಾರ್ಯಗಳು ಕೂಡ ಜಾಸ್ತಿ ಆಗುತ್ತೆ. ನಾವು ಹೇಳ್ಕೊಂಡಾಗ ಅದು ಅವಹೇಳನಕಾರಿ ಆಗಿಬಿಡುತ್ತೆ, ಅದಕ್ಕೆ ಅರ್ಥ ಕೂಡ ಇರೋದಿಲ್ಲ. ಹಾಗಾಗಿ ನಾವು ಆಚೆಗೆ ಬಂದು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ. ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ. ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ ಹೇಳೋದು, ಏನೋ ಮೆಚ್ಚುಗೆಗೋಸ್ಕರ ಹೇಳ್ಕೊಳ್ಳೋದು, ಇವೆಲ್ಲ ಮಾಡಿದ್ದೆ ಆದರೆ ಅದು ಫಲ ಕೊಡೋದರಲ್ಲಿ ಕಡಿಮೆ ಆಗತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಿಮ್ಮ ಭಗವಂತನ ಮಾತುಕತೆ, ನಿಮ್ಮ ಭಗವಂತನ ಬಾಂಧವ್ಯ, ನಿಮ್ಮ ಭಗವಂತನ ಅನುಭೂತಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.